ಗೌರವಾಧ್ಯಕ್ಷರಾದ ಶಿವಶೆಟ್ಟಿ ಅವರೇ, ದಿನೇಶ್ ಅವರೇ ಹಾಗೂ ಇಲ್ಲಿನ ಅಧ್ಯಕ್ಷ ಹರೀಶ್ ಅವರೇ ಮತ್ತು ಗೌರವಾಧ್ಯಕ್ಷರೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ನಮ್ಮ ಜಯ ಕರ್ನಾಟಕದ ಕುಟುಂಬದ ಎಲ್ಲ ಸದಸ್ಯರೇ, ಈ ದಿನ ನಾವು ಈ ಒಂದು ಕಾಳಾವರ ಉಳ್ಳೂರಿನಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೇವೆ. ಇದೇ ರೀತಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಈ ಒಂದು ಜಯ ಕರ್ನಾಟಕದ ಹೆಸರು ಯಾವತ್ತೂ ಉಳಿಬೇಕು, ಅದನ್ನು ಬೆಳೆಸುವಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು. ನಮ್ಮ ಜಯ ಕರ್ನಾಟಕ ಅನ್ನುವಂಥದ್ದು ಒಂದು ಒಳ್ಳೆಯ ಒಂದು ಬುನಾದಿ ಇರುವಂತಹ ಸಂಘಟನೆ. ಈ ಸಂಘಟನೆ ಇಂದು ಬಂದು ನಾಳೆ ಹೋಗುವಂತಹ ಸಂಘಟನೆ ಅಲ್ಲ. ಎಷ್ಟೋ ಸಂಘಟನೆ ಬರ್ತಾವೆ ಹೋಗ್ತಾ ಇರ್ತವೆ, ಆದರೆ ಜಯ ಕರ್ನಾಟಕ ಅನ್ನುವಂಥದ್ದು ಒಳ್ಳೆಯ ಒಂದು ಭದ್ರ ಬುನಾದಿ ಇರುವಂತಹ ಸಂಘಟನೆ. ಶ್ರೀಮಾನ್ ಮುತ್ತಪ್ಪರಯ್ಯವರು ನಮ್ಮ ಗುರು ಹೇಳಿದಾಗೆ ಒಂದು 4 ತಿಂಗಳ ಹಿಂದೆ ಈ ಜವಾಬ್ದಾರಿಯನ್ನು, ಜಿಲ್ಲಾಧ್ಯಕ್ಷ ಜವಾಬ್ದಾರಿ ನನ್ನ ಹೆಗಲಿಗೆ ಕೊಟ್ಟರು. ಆ ಒಂದು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಬೇಕು. ಅದೇ ರೀತಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮ ಜಯ ಕರ್ನಾಟಕದ ಬಾವುಟ ಹಾರಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಒಂದುಗೂಡಿ ಶ್ರಮಿಸಿದರೆ ಖಂಡಿತವಾಗಿಯೂ ನಮ್ಮ ಜಯ ಕರ್ನಾಟಕ ಸಂಸ್ಥೆ ಒಂದು ಮಾದರಿಯ ಸಂಸ್ಥೆಯಾಗಿ ಹೊರಹೊಮ್ಮುವಲ್ಲಿ ಸಂಶಯವಿಲ್ಲ. ಮತ್ತೆ ಈ ಒಂದು ಸಂಸ್ಥೆ ನಮ್ಮ ಜಯ ಕರ್ನಾಟಕದಲ್ಲಿ ಹಣ ಬರುವುದಿಲ್ಲ. ಎಲ್ಲ ಹೇಳ್ತಾರೆ ಜಯ ಕರ್ನಾಟಕದಲ್ಲಿ ಹಣ ಉಂಟು ಕೊಡ್ತಾರೆ, ಇಲ್ಲ, ಹಣ ಇಲ್ಲ. ಆದರೆ ಇದರಲ್ಲಿ ಒಗ್ಗಟ್ಟಿದೆ. ನಮ್ಮ ಕೆಲಸ ಇಲ್ಲಿ ಕೂತ್ಕೊಂಡು ನಾವು ಇಲ್ಲಿಂದ ನಾವೊಂದು ಈ ಒಂದು ಸಂಘಟನೆಯ ಕೆಲಸವನ್ನು ಮಾಡಿಸ್ಬೋದು. ನಮಗೆ ತೊಂದರೆ ಆದರೆ ಇವತ್ತು ನಮ್ಮ ಉಳ್ಳೂರಿನಲ್ಲಿ ಯಾರಿಗೆ ತೊಂದರೆ ಆಯ್ತು ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಕೂಡ ಅವರನ್ನು ಸಂಪರ್ಕಿಸಿ ಆ ಒಂದು ಏನೊಂದು ತೊಂದರೆ ಇದ್ದರೆ ಅದನ್ನು ಸರಿಪಡಿಸುವಲ್ಲಿ ಶಕ್ತರಾಗಿದ್ದಾರೆ ನಮ್ಮ ಸಂಸ್ಥಾಪಕಾಧ್ಯಕ್ಷರು ಕೂಡ. ಅದೇ ರೀತಿಯಲ್ಲಿ ನಾವು ಒಂದು ಈ ಸಂಘಟನೆಯನ್ನು ಉತ್ತಮವಾಗಿ ಬೆಳೆಸುವ, ಮತ್ತೆ ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಒಳ್ಳೆ ಕೆಲಸ ಮಾಡಿ 4 ಜನರಿಗೆ ಒಳ್ಳೆಯವಂತ ತಿಳ್ಕೊಳ್ಬೇಕು ವಿನ ಅದನ್ನು ಯಾರೋ ಕಲ್ಲು ಹೊಡೆದು ಮಸಿ ಬೆಳೆಯುವಂತ ಕೆಲಸ ಮಾಡಿ ಅದರಿಂದ ಆ ಒಂದು ಕೆಟ್ಟ ಹೆಸರು ನಮಗೆ ಬೇಡ. ಉತ್ತಮವಾದ ಸಂಘಟನೆ ಬೆಳೆಸುವ. ಈ ಒಂದು ಸಂಘಟನೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಇಷ್ಟೊಂದು ಜನರ ಯುವಕರನ್ನು ಸೇರಿಸಿ ನಮ್ಮ ಹರೀಶ್ ಅವರು ಒಂದು ಉತ್ತಮವಾದ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮುಂದೆ ಕೂಡ ಒಂದು ಈ ಸಂಘಟನೆ ಉತ್ತಮವಾಗಿ ಬೆಳೆಯುವುದರಲ್ಲಿ ಸಂಶಯವಿಲ್ಲ. ಹಾಗೆ ನಮ್ಮ ಜಯ ಕರ್ನಾಟಕ ಸಂಘಟನೆಯನ್ನು ನಮ್ಮ ಕಾರ್ಯದರ್ಶಿ ಹೇಳಿದಾಗೆ ಏನು ನಮ್ಮ ನೋಂದಣಿ ಮುಂದೆ ನಮ್ಮ ಕಾರ್ಡ್ ಇದ್ರೆ, ಮೆಂಬರ್ಶಿಪ್ ಮಾಡಿದ್ರೆ ಅದಕ್ಕೆ ಒಂದು ಬೆಲೆ ಇದೆ. ಅದು ಬಿಟ್ಕೊಂಡು ನಾವು ಶಾಲೆ ಹಾಕೊಂಡು ನಾವು ಜಯ ಕರ್ನಾಟಕ ಅಂತ ಹೇಳಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಅದೇ ರೀತಿಯಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ನಮ್ಮ ಉದ್ಘಾಟನೆಯ ಟೈಮಲ್ಲಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಜಯ ಕರ್ನಾಟಕದ ಸಂಘಟನೆಯನ್ನು ಬಲಪಡಿಸಿ ಆದಷ್ಟು ಮೆಂಬರ್ಶಿಪ್ ಹೆಚ್ಚು ಮಾಡಿ ನಮ್ಮ ಜಯ ಕರ್ನಾಟಕವನ್ನು ಬಲಪಡಿಸ್ತೀವಿ ಅಂತ ಹೇಳ್ತಾ ನಾನು ಮಾತುಕತೆ. ಜೈ ಹಿಂದ್, ಜೈ ಕರ್ನಾಟಕ.